ಒಂದ್ ಕಡೆ ಶ್ರೀಕಾಂತ್ ಅವರ ಒಂದಷ್ಟು ದೂರುಗಳನ್ನ ಕೂಡ ಕೇಳಿದ್ವಿ. ತಮ್ಮ ಪತ್ನಿ ವಿರುದ್ಧ ಶ್ರೀಕಾಂತ್ ಅವರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಹೆಂಡತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾಳೆ, ಮದುವೆ ಬೇಕು ಆದರೆ ಸಂಸಾರ ಬೇಡ, ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾಳೆ, ಮತ್ತು 60 ವರ್ಷ ಆದಮೇಲೆ ಮಾಡ್ಕೊಳ್ಳೋಣ ಅಂತಾಳೆ. ಈ ರೀತಿ ಮಾನಸಿಕವಾಗಿ ನಾನು ಕುಗ್ಗೋಗಿದ್ದೀನಿ ಅಂತ ಹೇಳಿ ಶ್ರೀಕಾಂತ್ ಅವರು ಆರೋಪ ಮಾಡಿ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೊಂದು ಕಡೆಯಾದರೆ ಶ್ರೀಕಾಂತ್ ಅವರ ಪತ್ನಿ ಬಿಂದುಶ್ರೀ ಕೂಡ ಈಗ ತಾನೇ ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ರು, ಇಲ್ಲ ನನ್ನ ಗಂಡ ಮಾಡ್ತಾ ಇರುವಂತಹ ಆರೋಪಗಳು ಸುಳ್ಳು, ಆತನೇ ನನಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅನ್ನುವಂತಹ ಗಾದೆ ಅದು ಹೋಯ್ತು ಬಿಡಿ. ಈಗ ಉಂಡು ಮಲಗೋವರೆಗೂ ಅಲ್ಲ, ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಟಿಲೇರೋವರೆಗೂ ಅನ್ನಂಗೆ ಆಗೋಗಿದೆ. ಈಗ ಶ್ರೀಕಾಂತ್ ಅವ್ರದ್ದು ಒಂದು ರೀತಿಯ ಆರೋಪಗಳಾಯಿತು, ನೀವೀಗ ತಾನೇ ಬಿಂದುಶ್ರೀ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ರಿ. ಏನು ಅನ್ಸುತ್ತೆ ವೆಂಕಟೇಶ, ಏನೇನೆಲ್ಲ ಹೇಳಿದ್ರು ಬಿಂದುಶ್ರೀ ಅಂತ ಹೇಳಿ? ಪೂರ್ಣಿಮಾ, ನಾವು ಈ ಹಿಂದೆ ಕಳೆದ 1 ಗಂಟೆ ಹಿಂದೆ ಒಂದು ವರದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಅವರ ಪತಿ ಶ್ರೀಕಾಂತ್ ಅವರು ಕೂಡ ಪತ್ನಿ ವಿರುದ್ಧ ಸಾಕಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾಯಿದ್ರು. 2.5 ವರ್ಷಗಳಾಗಿತ್ತು ಮದುವೆ ಆಗಿ, ಇದುವರೆಗೂ ಕೂಡ ಅವರು ನನ್ನ ಜೊತೆ ಸಂಸಾರ ಮಾಡಲಿಲ್ಲ, ಮಕ್ಕಳು ಬೇಕು ಅಂತ ಹೇಳಿದ್ರೆ 60 ವರ್ಷಗಳ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮತ್ತು ಪ್ರತಿ ತಿಂಗಳು ಕೂಡ ಹಣವನ್ನು ಕೊಡಬೇಕು, EMI ಕಟ್ಟಬೇಕು, 75,000 ಹಣವನ್ನು ಕೊಡಬೇಕು ಅಂತ ಹೇಳಿ ಹನಿಮೂನಿಗೆ ಕರ್ಕೊಂಡೋದ್ರೆ ಅವ್ರ ಮೈಂಡ್ ಏನಾರ ಚೇಂಜ್ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಕರ್ಕೊಂಡೋದ್ರೆ, ಆದರೆ ಅದಕ್ಕೆ ಅವ್ರ ತಾಯಿ ಅವಕಾಶವನ್ನು ಮಾಡಿಕೊಡಲಿಲ್ಲ. ನನ್ನ ಮಗಳ ಜೊತೆ ಸಂಸಾರ ಮಾಡಬೇಕಂದ್ರೆ ಹಣ ಕೊಡಬೇಕು ಅಂತ ಹೇಳಿ ಆರೋಪವನ್ನು ಮಾಡಿದ್ದಂತ ಹೇಳಿ ಸಾಕಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಪ್ರತಿಕ್ರಿಯೆಯನ್ನು ಕೇಳಿದಾಗ ಬಿಂದುಶ್ರೀ ಅವರು ಹೇಳಿದಂತ ಹೇಳಿದರೆ, ಅವರ ಮನೆಯಲ್ಲಿ ಇರುವಂಥ ಎಲ್ಲರೂ ಕೂಡ ದನಪಿಶಾಚಿಗಳು, ಅವ್ರ ಮನೆಗೆ ಬಂದಿರುವಂಥ ಸೊಸೆಯಂದಿರನ್ನೆಲ್ಲರೂ ಕೆಲಸದ ರೀತಿಯಲ್ಲಿ ನೋಡ್ತಾರೆ, ಯಾವುದೇ ರೀತಿಯಾದಂತಹ ಒಂದು ಸರಿಯಾದ ರೀತಿ ಒಂದು ಸೊಸೆಗೆ ಯಾವ ರೀತಿಯಾದಂಥ ಒಂದು ಗೌರವವನ್ನು ಕೊಡಬೇಕು ಅದು ಕೊಡಲ್ಲ, ಬರೀ ಹಣ ಹಣ ಅಂತ ಯೋಚನೆ ಮಾಡ್ತಾರೆ. ಆ ಒಂದು ಸೈಕೋ ಮನಸ್ಥಿತಿ ಇರುವಂಥ ವ್ಯಕ್ತಿ ಆತ. ನಾನು ಈ 60 ವರ್ಷ ಆದಮೇಲೆ ಮಕ್ಕಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿದ ಕಾರಣ ಅಂತ ಹೇಳಿದರೆ, ಅವ್ರ ಅಣ್ಣ ತಮ್ಮನಿಗೆ ಸದಾ ಯಾವಾಗಲೂ ಹೇಳ್ತಾ ಇದ್ರು, ಒಂದು ಮಗು ಆಗ್ಬಿಟ್ರೆ ಆಕೆ ಎಲ್ಲೂ ಹೋಗಲ್ಲ, ನೀನೇನೇ ಟಾರ್ಚರ್ ಮಾಡಿದ್ರು ಕೂಡ ಮನೆಯಲ್ಲೇ ಇರ್ತಾಳೆ, ಹಾಗಾಗಿ ಆಕೆಗೆ ಒಂದು ಮಗುವನ್ನು ಕೊಟ್ಟರೆ ಅವಳೆಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಆ ಉದ್ದೇಶಕ್ಕೆ ನಾನೇನಾದರೂ ಅಕಸ್ಮಾತ್ ಒಂದು ಮಗು ಆಗಿದ್ದೆ ಆದರೆ ನನ್ನ ಜೊತೆ ನನ್ನ ಮಗು ಕೂಡ ಬೀದಿ ಪಾಲಾಗುತ್ತೆ, ಅದು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಆ ರೀತಿಯಾಗಿ ಹೇಳಿದ್ನೇ ಹೊರತು ಬೇರೆ ಯಾವ ಉದ್ದೇಶ ಕೂಡ ಇರಲಿಲ್ಲ. ಅಲ್ಲದೆ ಮನೆಗೆ ಸರಿಯಾಗಿ ಊಟವನ್ನು ಕೊಡ್ತಾ ಇದ್ದಿಲ್ಲ, ಹಳತೆಯಲ್ಲಿ ಊಟವನ್ನು ಕೊಡ್ತಾ ಇದ್ರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಅವರು ತರಕಾರಿ ಹಚ್ಚೋದಕ್ಕೂ ಕೂಡ ಗಲಾಟೆಯನ್ನು ಮಾಡ್ತಾಯಿದ್ರು. ನಮ್ಮ ಸಂಪ್ರದಾಯದಂತೆ ನಾವು ತರಕಾರಿಯನ್ನು ಹಚ್ಚೋಕೆ ಹೋದರೆ ಅವರು ಬೇರೆ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹಿಂಸೆಯನ್ನು ಕೊಡ್ತಾಯಿದ್ರು. ಮನೆಯಲ್ಲಿದ್ದಂಥ ನಾದಿ ಏನಿದ್ದಾರೆ ಅವರು ಆರಾಮಾಗಿ ಮನ್ಕೊಳ್ಬಹುದಾಗಿತ್ತು. ನಾವೇನಾದರೂ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೆ ಕೂಡ ಬಂದು ಗಲಾಟೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಏನೇ ಒಂದು ವಿಚಾರವನ್ನು ನಾವು ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರು. ನನ್ನ ಏನೇ ಒಂದು ಫೀಲಿಂಗ್ಸು ಕಷ್ಟವನ್ನು ಹೇಳಿದಂಥ ಸಂದರ್ಭದಲ್ಲಿ ಕೂಡ ಆತ ತನ್ನದೇ ಆದ ಶೈಲಿಯಲ್ಲಿ ನನ್ನನ್ನೇ ನಿಂದಿಸ್ತಾ ಇದ್ದ. ಆತ ಒಬ್ಬ ಸೈಕೋ, ಬೇರೆ ರೀತಿಯಾಗಿ ವರ್ತಿಸ್ತಾ ಇದ್ದ ಒಂದು ಹೆಣ್ಣಾಗಿ ನಾನು ಇದನ್ನು ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೂ ಆಗಲ್ಲ, ಆ ರೀತಿಯಾಗಿ ಆತ ನನ್ನ ಜೊತೆ ವರ್ತನೆಯನ್ನು ಮಾಡ್ತಾ ಇದ್ದ ಅಂತೇಳಿ ಕಣ್ಣೀರನ್ನು ಹಾಕ್ತಾ ತಮ್ಮ ಏನು ಒಂದು ಪತಿ ಕೊಟ್ಟಂತಹ ಕಿರುಕುಳ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋದು. ಮತ್ತು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡ್ಕೊಂಡಿರುವಂಥದ್ದು ಅದೊಂದು ಹುಚ್ಚು ಅವನಿಗೆ. ನಾನು ಒಂದು ಗಂಡ ಹೆಂಡತಿ ಅಂತ ಸಂದರ್ಭದಲ್ಲಿ ಕೂಡ ಕ್ಯಾಶುವಲ್ ಆಗಿರ್ತಾ ಇದ್ವಿ, ನಗ್ನಗ್ತಾ ಇರ್ತಾ ಇದ್ವಿ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಒತ್ತಡ ಆಗಬಾರ್ದು ಅಂತ ಹೇಳಿ ಆತನನ್ನು ಜಾಲಿಯಾಗಿರಲಿ ಅಂತ ಹೇಳಿ ನಾನು ಹಾಡು ಹೇಳೋದು ಡ್ಯಾನ್ಸನ್ನು ಮಾಡ್ತಾ ಇದ್ದೆ. ಬಟ್ ಅದನ್ನೇ ಆತ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಿರುಕುಳ ಕೊಡ್ತಾಳೆ, ನನಗೆ ಕೆಲಸಕ್ಕೆ ಅಡ್ಡಿಪಡಿಸ್ತಾಳೆ, ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾಳೆ ಅಂತ ಹೇಳಿ ಆತ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾನೆ. ಇದು ನಿಜಕ್ಕೂ ತುಂಬ ನೋವಿನ ಸಂಗತಿ. ನಾನು ಕೂಡ ಈ ಹಿಂದೆ ಕಂಪ್ಲೇಂಟನ್ನು ಕೊಟ್ಟಿದ್ದೆ, ಆದರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ನಾನು ತೆಗೆದುಕೊಂಡಿಲ್ಲ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ನಾನು ಕೂಡ ಇದ್ದರೆ, ಆದರೆ ಈ ರೀತಿಯಾದ ಆರೋಪವನ್ನು ಮಾಡ್ತಾ ಇರೋದು ನಿಜಕ್ಕೂ ಆತ ಮನುಷ್ಯನ ಅಥವಾ ಗಂಡಸ ಅನ್ನುವಂತಹ ಅನುಮಾನ ನನಗೂ ಕಾಡ್ತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಮನದ ಒಂದು ನೋವನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನೋಡಿ, ಒಂದು ಕಡೆ ಶ್ರೀಕಾಂತ್ ಅವರು ಕೂಡ ತಮ್ಮ ಹೆಂಡತಿ ಬಗ್ಗೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಂದುಶ್ರೀ ಅವರು ಹೇಳ್ತಾ ಇರುವಂತಹ ಮಾತನ್ನ ಕೂಡ ಕೇಳಿಸ್ಕೊಂಡ್ವಿ. ಶ್ರೀಕಾಂತ್ ಅವರು ಯಾವ ರೀತಿ ಆರೋಪ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಬಿಂದುಶ್ರೀ ಅವರು ಕೂಡ ತಮ್ಮ ಗಂಡನ ಬಗ್ಗೆ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಅವ್ರ ಮನೇಲಿ ಮದುವೆಯಾಗಿ ಆರಂಭದಿಂದಲೂ ಕೂಡ ನನಗೆ ಟಾರ್ಚರ್ ಕೊಡ್ತಾ ಇದ್ರು, ಚಿಕ್ಕ ಪುಟ್ಟ ವಿಚಾರಕ್ಕೆ ನನಗೆ ನಿಂದಿಸೋದನ್ನು ಮಾಡ್ತಾ ಇದ್ರು ಅವರ ಅಮ್ಮ. ತರಕಾರಿ ಕಟ್ ಮಾಡುವಂತಹ ವಿಚಾರ, ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಬಿಂದುಶ್ರೀ ಅವರ ಗಂಡ ಶ್ರೀಕಾಂತ್ ಅವರ ಅಣ್ಣ ಹೇಳಿದ್ರಂತೆ ಒಂದು ಮಗು ಮಾಡ್ಕೊಟ್ಬಿಡು, ಮಗು ಆದಮೇಲೆ ಅವಳು ಎಲ್ಲೂ ಹೋಗಲ್ಲ, ಮನೇಲೇ ಇರ್ತಾಳೆ ಅಂತ. ಈ ರೀತಿಯ ಒಂದಷ್ಟು ಹೇಳಿಕೆಗಳು ಏನಿದೆ ಇದು ನನ್ನ ಮನಸ್ಸು ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಬೇಡ ಅನ್ನುವಂತಹ ಡಿಸೈಡ್ ಮಾಡಿದೆ. ಮತ್ತು ನಗ್ನಕ್ಕೊಂಡು ನಾನು 60 ವರ್ಷ ಆದಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ನಾನು ಬಹಳ ಕೂಲಾಗಿ ಕಾಮನ್ ಆಗಿ
ಆಗಿ ನಗ್ನಕ್ಕೊಂಡು ಹೇಳಿದ್ದು ನಾನು, ಅದನ್ನ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂದುಶ್ರೀ ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಶ್ರೀಕಾಂತ್ ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ನೋಡೋಣ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೈಕೋರ್ಟ್ ವಕೀಲರಾದಂತಹ ಶಂಕರಪ್ಪ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಕರಪ್ಪ ಸರ್, ನಮಸ್ತೆ ತಮಗೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ಹಾಂ ಸರ್, ಈಗ ಈ ವಿಚಾರದ ಬಗ್ಗೆ ಗೊತ್ತಾಯ್ತಾ ಸರ್ ತಮಗೆ? ಅದೇ ಸರ್, ಗಂಡ ಹೆಂಡತಿ ಜಗಳ, ನೀವು ದಿನನಿತ್ಯ ಈ ರೀತಿಯ ನೂರಾರು ಕೇಸ್ಗಳನ್ನ ನೋಡಿರ್ತೀರಾ. ಇಲ್ಲಿ ಶ್ರೀಕಾಂತ್ ಮತ್ತೆ ಬಿಂದುಶ್ರೀ ಅನ್ನೋರು ಸರ್ 2.5 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಇಲ್ಲಿ ಶ್ರೀಕಾಂತ್ ಅವರು ತನ್ನ ಹೆಂಡತಿ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮಕ್ಕಳು ಬೇಡ ಅಂತಾಳೆ, 60 ವರ್ಷ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತಾಳೆ, ನಂಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾಳೆ, ಇಷ್ಟು ಖರ್ಚಿಗೆ ಕೊಡಬೇಕು ಅಂತಾಳೆ, ಡಿವೋರ್ಸ್ ಕೊಡೋದಾದ್ರೆ 45 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾಳೆ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ. ಅದೊಂದು ಭಾಗ ಆದ್ರೆ ಸರ್, ಈಗ ಶ್ರೀಕಾಂತ್ ಪತ್ನಿ ಬಿಂದುಶ್ರೀ ಕೂಡ ತನ್ನ ಗಂಡನ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಏನು ಶ್ರೀಕಾಂತ್ ಹೇಳಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು, ಅವರೇ ನನ್ನ ಮೇಲೆ ಹಲ್ಲೆ ಮಾಡಿರೋದು, ಮದುವೆ ಆ ದಿನದಿಂದನೂ ನನಗೆ ಅವ್ರ ಅಮ್ಮ ಎಲ್ಲರೂ ಸೇರ್ಕೊಂಡು ಚಿತ್ರಹಿಂಸೆ ಕೊಟ್ಟರು, ಹಿಂಗಾದ್ರೆ ನಂಗೆ ಮಕ್ಕಳು ಮಾಡ್ಕೊಳ್ಳೋದಕ್ಕಾದ್ರೂ ಹೆಂಗೆ ಮನಸ್ಸು ಬರುತ್ತೆ ಅಂತ ಹೇಳಿ. ಏನು ಹೇಳ್ತೀರಾ ಸರ್ ಮೊದಲಿಗೆ ಈ ಕೇಸ್ ಬಗ್ಗೆ? ನೋಡಿ, ಒಂದು ಮೊದಲಿಗೆ ಈ ವಿಷಯದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಸಹಜವಾಗಿ ಸಮಸ್ಯೆಗಳು ಇಂಡಿಯನ್ ಫ್ಯಾಮಿಲಿಗಳಲ್ಲಿ ಸಹಜವಾಗಿ ಇದ್ದೇ ಇರ್ತವೆ. ಹೌದು. ಆದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಹೌದು. ಮದುವೆ ಅಂತಕ್ಕಂಥದ್ದು ಒಂದು ನಂಬಿಕೆ, ಇದೊಂದು ಬಂಧನ. ಒಂದು ವೇಳೆ ಆ ನಂಬಿಕೆ ಇಲ್ಲ ಅಂದ್ರೆ, ಗಂಡ ಹೆಂಡತಿ ಮಧ್ಯೆ ನಂಬಿಕೆ ಇಲ್ಲ ಅಂದ್ರೆ ಪ್ರತಿಯೊಂದು ಸಣ್ಣ ವಿಚಾರನು ಸಹ ದೊಡ್ಡ ಸಮಸ್ಯೆ ಕಾಣ್ತಾರೆ. ಹೌದು. ಸೊ ಹಾಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಇಬ್ಬರಿಗೂ ಮೊದಲು ಕೌನ್ಸಿಲಿಂಗ್ ಬೇಕಾಗಿದೆ. ಎಕ್ಸಾಕ್ಟ್ಲಿ. ಹೌದು. ಯಾಕಂದ್ರೆ ಸಹಜವಾಗಿ ಏನ್ ಮಾಡ್ತಾರೆ ಅಂದ್ರೆ, ಗಂಡ ಹೆಂಡತಿ ಮೇಲೆ ಆರೋಪ ಮಾಡೋದು, ಹೆಂಡತಿ ಗಂಡನ ಮೇಲೆ ಆರೋಪ ಮಾಡೋದು, ಇವೆಲ್ಲ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಆರೋಪಗಳು ಮಾಡ್ತಕ್ಕಂಥದ್ದು ಬರ್ತವೆ. ಆದ್ರೆ ಎಲ್ಲಿ ಇಬ್ಬರ ಮಧ್ಯೆ ಸಮಸ್ಯೆ ಆಗಿದೆ ಅನ್ನೋದನ್ನು ಹುಡುಕ್ಬೇಕಾಗುತ್ತೆ ಮೊದಲು. ಹೌದು. ನೀವು ಕೇಸ್ಗಳು ಹಾಕೋದು, ಕೇಸ್ಗಳು ಕೋರ್ಟ್ಗಳು ಸುತ್ತೋದು, ಪೊಲೀಸ್ ಸುತ್ತೋದು ಸೆಕೆಂಡ್ರಿ. ಅದೇನು ಅದ್ರ ಸಹಜವಾಗಿ ಅಪನಂಬಿಕಸ್ಥರಲ್ಲಿ ಸಹಜವಾಗಿ ಇದ್ದೇ ಇರ್ತದೆ. ಮತ್ತೆ ಅಲ್ಟಿಮೇಟ್ ಆಗಿ ಫೈನಾನ್ಷಿಯಲ್ ಲಾಸು, ಟೈಮ್ ವೇಸ್ಟು, ಮತ್ತೆ ಪ್ರೊಫೆಷನಲ್ ಲಾಸು ಎಲ್ಲ ಅವ್ರಿಗೆ ಆಗೋದು. ಅಂತಿಮವಾಗಿ ಏನು ಲಾಸ್ಟ್ಗೆ ಏನು ಸಾಧನೆ ಮಾಡೋದಿಲ್ಲ ಅವರು. ಖಂಡಿತವಾಗಿ ಇಬ್ರು ಸೋಲ್ತಾರ, ಅಂತಿಮವಾಗಿ ಯಾವ್ದೋ ಒಂದು ಹಂತಕ್ಕೆ ಬಂದು ಸೆಪರೇಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಬದಲಾಗಿ ಇದೆಲ್ಲ ಫೈನಾನ್ಷಿಯಲ್ ಲಾಸ್ ಮಾಡ್ಕೊಂಡು, ಟೈಮ್ ವೇಸ್ಟ್ ಮಾಡ್ಕೊಂಡು, ನೆಮ್ಮದಿ ಕಳ್ಕೊಂಡು ಇವೆಲ್ಲ ಮಾಡೋದಕ್ಕೆ ಮುಂಚಿತವಾಗಿ ಇಬ್ರು ಒಂದು ಕಡೆ ಕೂತ್ಕೊಂಡು, ಥರ್ಡ್ ಪಾರ್ಟಿನ ಅವಶ್ಯಕತೆನೂ ಇರಲ್ಲ. ಇಂಟ್ರೆಸ್ಟೆಡ್ ವಿಲ್ ಪ್ರೊಸೀಡ್ ವಿತ್ ದಿ ಫ್ಯಾಮಿಲಿ ಲೈಫ್. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಈಸಿಲಿ ಹ್ಯಾಪಿಲಿ ವಿಲ್ ಗೋ ಔಟ್. ಕನ್ಕ್ಲೂಷನ್ ಬಂದ್ರೆ ಇಟ್ ಬಿ ವೆರಿ ಈಸಿ. ಆದ್ರೆ ಇಲ್ಲಿ ಒಂದು ಸ್ವಾರ್ಥ, ಎರಡನೇದು ಅವ್ರಿಗೆ ಕೋಪ. ಹೌದು ಸರ್. ಅಂದ್ರೆ ಸರ್ ನೀವು ಹೇಳಿದ್ರಿ ಅವನ ಜೀವನ ನಾನ್ ನಾಶ ಮಾಡ್ಬೇಕು, ಅವನ ಜೀವನ ನಾಶ ಮಾಡ್ಬೇಕು ಅಂತ. ಆಮೇಲೆ ಈಗೋ ನಾನ್ ಸೋಲ್ಬೇಕಲ್ಲ ಅನ್ನೋದನ್ನ ಬಿಟ್ಬಿಡ್ಬೇಕು ಸರ್. ಈಗೋ ಇದೆಯಲ್ಲ, ಈಗೋ ಅಂತಿಮವಾಗಿ ಅವ್ರ ಇಡೀ ಲೈಫ್ ಅನ್ನೇ ಹಾಳು ಮಾಡ್ತದೆ. ಮತ್ತು ಕಳೆದೋಗಿರ್ತಕ್ಕಂಥ ಟೈಮು ಮತ್ತೆ ವಾಪಸ್ ಬರೋದಿಲ್ಲ. ಖಂಡಿತ. ಹಾಗಾಗಿ ಈ ನಮ್ಮ ಇಂಡಿಯನ್ ಟ್ರೆಡಿಷನ್ಗೆ ಮತ್ತು ಇಂಡಿಯನ್ ಸಿಸ್ಟಮ್ಗೆ, ಇಂಡಿಯನ್ ವ್ಯವಸ್ಥೆಗೆ ನಾವು ಸಾಧ್ಯವಾದಷ್ಟು ಮಕ್ಕಳು ಮಾಡ್ಕೊಂಡ್ರೆ ಒಂದಷ್ಟು ಸಮಸ್ಯೆಗಳು ಸಾಲ್ವ್ ಆಗ್ತವೆ. ಫ್ಯಾಮಿಲಿಗಳಲ್ಲಿ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಬೆಳ್ಕೊಂಡು ಹೋಗ್ತಾ ಇದ್ರೆ ಸಮಸ್ಯೆಗಳು ಸಾಧ್ಯವಾದಷ್ಟು ಮಟ್ಟಿಗೆ ಸಾಲ್ವ್ ಆಗೋಂತ ನಿಧಾನಕ್ಕೆ ಬರ್ತದೆ. ಯಾಕಂದ್ರೆ ಅದ್ರ ರಿಯಾಲಿಟಿ, ಅದರ ವ್ಯಕ್ತಿ, ಅದರ ಪ್ರಾಮುಖ್ಯತೆ ಗೊತ್ತಾಗತ್ತೆ. ಒಂದು ಮೊದಲು ಮಕ್ಕಳಾದ್ರೆ ಅದ್ರ ಪ್ರಾಮುಖ್ಯತೆ ಗೊತ್ತಾಗ್ತದೆ. ಎರಡನೇದು ಬಾಂಡಿಂಗ್ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಅಟ್ಲೀಸ್ಟ್ ಇವರಿಬ್ಬರ ಮೇಲೆ ಡಿಫರೆನ್ಸಸ್ ಇದ್ರು ಸಹ ಮಗುನ ಮುಖಾಂತರ ಆದ್ರೂ ಬಾಂಡಿಂಗ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ವ್ಯಾವಹಾರಿಕ ಜೀವನ ಇರ್ಕೂಡ್ದು, ದಾಂಪತ್ಯದಲ್ಲಿ ವ್ಯಾವಹಾರಿಕ ಜೀವನ ಇರ್ಕೂಡ್ದು, ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸ ಜೀವನನೇ ನಡೀಬೇಕು. ವ್ಯಾವಹಾರಿಕ ಜೀವನ ಮಾಡಿದೀವಿ ಅಂದ್ರೆ ಅದು ಉಳಿಯೋದಿಲ್ಲ, ಜಾಸ್ತಿ ಉಳಿಯೋದಿಲ್ಲ, ಮತ್ತೆ ನಂಬಿಕೆ ಇರೋದಿಲ್ಲ. ಖಂಡಿತ ಸರ್, ಖಂಡಿತ ಸರ್. ಆಮೇಲೆ ನೀವು ಮದುವೆ ಅಂದ್ಮೇಲೆ ನೀವು ಸರ್ವಸ್ವವನ್ನು ತ್ಯಾಗ ಮಾಡ್ಬಿಡ್ಬೇಕು. ಹೌದು ಸರ್, 100%. ನೀವು ಸರ್ವಸ್ವವನ್ನು ತ್ಯಾಗ ಮಾಡ್ಬೇಕಂದ್ರೆ ಯು ಶುಡ್ ನಾಟ್ ಕ್ಯಾಲ್ಕುಲೇಟ್ ಎನಿಥಿಂಗ್. ಯು ಆರ್ ನಾಟ್ ಸಪೋಸ್ ಟು ಕ್ಯಾಲ್ಕುಲೇಟ್ ಐದರ್ ಸೈಡ್. ಮನೇಲಿ ತಗೊಂಡು ಅವರಾಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ನೀವು ಕ್ಯಾಲ್ಕುಲೇಟಿವ್ ಆಗಿ ಇರ್ಕೂಡ್ದು, ವ್ಯಾವಹಾರಿಕವಾಗಿ ಇರ್ಕೂಡ್ದು, ಮತ್ತು ಅಪನಂಬಿಕೆಯನ್ನು ಬೆಳೆಸ್ಕೋಕೂಡ್ದು. ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಅದ್ರ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಇರ್ಬೇಕು. ಮತ್ತು ಎಕನಾಮಿಕ್ ಇಂಡಿಪೆಂಡೆನ್ಸ್ ಇದೆಯಲ್ಲ, ನನಗೆ ಜಾಸ್ತಿ ಅಥವಾ ಈಗೋಸ್ಟಿಕ್ ನನಗೆ ಜಾಸ್ತಿ ಅಥವಾ ನಿನಗಿಂತ ಹೆಚ್ಚು ನಾನು ಓದಿದ್ದೀನಿ, ನೀವು ಕಡಿಮೆ ಓದಿದ್ದೀರಾ, ಅದು ಈ ಮೈಂಡ್ ಸೆಟ್ಟು, ಅಥವಾ ನಿನಗೆ ಜಾಸ್ತಿ ನಾನು ದುಡಿತೀನಿ, ನಾನು ದುಡಿಯಲ್ಲ, ಇವೆಲ್ಲ ಇದೆಯಲ್ಲ, ಇವೇನೂ ಸಹ ಉಪಯೋಗಕ್ಕೆ ಬರೋದಿಲ್ಲ. ಸಂಪೂರ್ಣವಾಗಿ ಇಡೀ ಜೀವನವನ್ನ
ನೆಮ್ಮದಿ ಕಳ್ಕೊಳ್ಳೋದಕ್ಕೆ ದಾರಿಗಳಿವೆಲ್ಲ. ಖಂಡಿತ ನೀವು ಸರ್. ಏನೇ ಸಾಧನೆ ಮಾಡಿದ್ರು, ಏನೇ ಕಷ್ಟಪಟ್ಟರು, ಏನೇ ಸಂತೋಷಗಳು ಇದ್ರು, ಏನೇ ದುಡಿದ್ರು, ಏನೇ ಪೊಸಿಷನ್ ಇದ್ರು, ಏನೇ ಇದ್ರು ಸಹ ಹ್ಮ್ ನೀವು ಗಂಡ ಹೆಂಡತಿ ಅಂತ ಅಂದ ತಕ್ಷಣ ಅದೆಲ್ಲನೂ ಬಿಡ್ಬೇಕು. ಮಾನ ಮರ್ಯಾದೆ ಇವೆಲ್ಲನೂ ಗಂಡ ಹೆಂಡತಿ ಮಧ್ಯೆ ಏನ್ ಮಾನ ಮರ್ಯಾದೆ ಇರ್ತದೆ? ಹ್ಮ್ ಗಂಡ ಹೆಂಡತಿ ಮಧ್ಯೆ ಏನು ಬೇರೆ ಬೇರೆ ವಿಚಾರಗಳಿರ್ತವೆ? ಖಂಡಿತ ಸರ್. ಅವು ಇರ್ಕೊಡೋದು ಬಹಳ ಮುಖ್ಯವಾಗಿರ್ಬೇಕು. ಖಂಡಿತ ಶಂಕರಪ್ಪ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ.